ನಮಸ್ಕಾರ. ನಿನ್ನೆ ಈ ದೇಶದ ಒಬ್ಬ ಕಾಂಗ್ರೆಸ್ಸಿನ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗತ್ತಾ ಅನ್ನುವಂಥದ್ದು ಒಂದು ವ್ಯಂಗ್ಯವಾಗಿ ಇವತ್ತು ಅದನ್ನು ಮಾತು ಹೇಳಿದ್ದು ಖಂಡನೀಯವಾದ. ಇದನ್ನು ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ, 100 ಕೋಟಿ ಹಿಂದೂಗಳು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ವಿರೋಧ ಪಕ್ಷದ ನಾಯಕರು ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಸರಿಯಲ್ಲ. ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಕೋಟ್ಯಾಂತರ ಜನರ ಭಾವನೆಗೆ ಕಿಮ್ಮತ್ತು ಕೊಡದೆ ಬಾಯಿಗೆ ಬಂದಂಗೆ ಮಾತನಾಡುವುದನ್ನು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತನ್ನುವಂಥದ್ದು ವಿರೋಧ ಪಕ್ಷದ ನಾಯಕ ಅಂತಂದ ತಕ್ಷಣ ಏನು ಬೇಕಾದ ಮಾತಾಡಬಹುದು, ಇದು ಒಪ್ಪಲಾರದು. 100 ಕೋಟಿ ಹಿಂದೂಗಳಿಗೆ ನೀವು ಅವಮಾನ ಮಾಡಿದಿರಿ. ಹಿಂದೂ ವಿರೋಧಿ ನೀತಿ ಮತ್ತೆ 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 ಕಾಂಗ್ರೆಸ್ ಎದ್ದು ತೋರಿಸ್ತಾ ಇದೆ. ಹಿಂದೂ ಸಮಾಜ ನಿಮ್ಮ ಮಾತನ್ನು ಒಪ್ಪಲ್ಲ. ನೀವು ಒಮ್ಮೆ ಕುಂಭಮೇಳಕ್ಕೆ ಹೋಗಿ ಬನ್ನಿ. ನಾನು ಹೋಗಿದ್ದೀನಿ. ಲಕ್ಷಾಂತರ ಬಡವರಿಗೆ ಉದ್ಯೋಗ ಕೊಟ್ಟಿದೆ, ಉಪಜೀವನ ಕೊಟ್ಟಿದೆ, ಹೊಟ್ಟೆಗೆ ಕೊಟ್ಟಿದೆ. ಸೊ ಅಂಥ ಒಂದು ಬರೇ ಒಂದು ಸ್ನಾನ ಅಷ್ಟೇ, ಸ್ನಾನ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದ್ದು, ಶ್ರೇಷ್ಠವಾದ್ದು. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಲಕ್ಷಾಂತರ ಬಡವರಿಗೆ ಇವತ್ತು ಉದ್ಯೋಗ ಕೊಟ್ಟಿದ್ದೀರಿ. ಅಲ್ಲಿ ಟೀ ಮಾರೋವನಿಂದ ಹಿಡಿದು ಹೂ ಮಾರೋವನವರೆಗೆ, ಸೈಕಲ್ ರಿಕ್ಷಾ ಮಾಡುವವರೆಗೆ ಎಲ್ಲ ಬಡವರೇ. ನೀವೊಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ನಿಜವಾಗಿಯೂ ಬಡವರ ಬಗ್ಗೆ ಕಾಳಜಿ ಇದ್ರೆ ಕುಂಭಮೇಳಕ್ಕೆ ಹೋಗಿ ಬರಬೇಕು. ಎಷ್ಟು ಜನ ಬಡವರ ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಮತ್ತು ಈ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಕುಂಭಮೇಳ, ತ್ರಿವೇಣಿ ಸಂಗಮದ ಸ್ನಾನದ ಬಗ್ಗೆ, ಗಂಗೆಯ ಬಗ್ಗೆ ನೀವು ಮಾತನಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಮೂಗು ತೂರಿಸಬೇಡಿ. ಇಲ್ಲಿ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಬೇಡಿ. ನಿಮ್ಮ ರಾಜಕೀಯದ ನಿಮ್ಮ ಮನೆಯಲ್ಲಿ ನಿಮ್ಮ ಬೇರೆ ಹೊರಗಡೆ ಮಾಡ್ಕೊಳ್ಳಿ. ಆದರೆ ನಮ್ಮ ಸಂಪ್ರದಾಯದ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ, ಇವತ್ತು ನಾವು ಗಂಗಾ ನದಿಯ ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಯಾರೂ ಹಕ್ಕು ಕೊಟ್ಟಿಲ್ಲ. ಇದನ್ನು ಕ್ಷಮೆ ಬೇಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಮಾತನಾಡೋದರಿಂದನೇ ಇವತ್ತು ಹಿಂದೂಗಳು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತಿರಸ್ಕಾರ ಮಾಡಿ ನಿಮ್ಮನ್ನ ಕಸದ ತೊಟ್ಟಿಗೆ ಎಸಿತಾರೆ ಅಂತನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾನೆ, ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇನೆ ನಾವು. ಸೊ ಇಡೀ ಕಾಂಗ್ರೆಸ್ಸು ಇದಕ್ಕೆ ಕ್ಷಮೆ ಬೇಡಬೇಕು. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದರ ಬಗ್ಗೆ ನೀವು ವ್ಯಂಗ್ಯ ಮಾಡಿದ್ದು, ಟೀಕೆ ಮಾಡಿದ್ದು, ಅಪಪ್ರಚಾರ ಮಾಡಿದ್ದು ಇದು ಒಪ್ಪಲಾರದ್ದು. ಸೊ ನೀವು ಈ ದೇಶದ 100 ಕೋಟಿ ಹಿಂದೂಗಳ ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನನ್ನ ಅನಿಸಿಕೆ.